ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಕಟಣೆ ವಿಭಾಗ ದೆಹಲಿಯ ಭಾರತ್ ಮಂಟಪದಲ್ಲಿಂದು ಛೋಟಾ ಭೀಮ್ ಕಾಮಿಕ್ ಸರಣಿಯನ್ನು ಬಿಡುಗಡೆ ಮಾಡಿದೆ. ಯುವ ಓದುಗರನ್ನು ಆಕರ್ಷಿಸಲು ಮತ್ತು ಮನೆಯಲ್ಲಿ ಕೇಳಿ ಬೆಳೆದ ಕಥೆ ಹೇಳುವ ಸಂಪ್ರದಾಯವನ್ನು ಉತ್ತೇಜಿಸುವ ಸಲುವಾಗಿ ಛೋಟಾ ಭೀಮ್ ಕಾಮಿಕ್ ಸರಣಿ ಪ್ರಾರಂಭಿಸಿದ್ದು, ಪುಸ್ತಕ, ಅನಿಮೇಷನ್, ಚಲನಚಿತ್ರ, ಡಿಜಿಟಲ್ ವೇದಿಕೆಯಲ್ಲಿ ಭಾರತೀಯರ ಸಂಪ್ರದಾಯವನ್ನು ಉತ್ತೇಜಿಸುವ ಉದ್ದೇಶ ಹೊಂದಿದೆ. ಈ ವೇಳೆ ಮಾತನಾಡಿದ ಪ್ರಕಟಣೆ ವಿಭಾಗದ ಪ್ರಧಾನ ನಿರ್ದೇಶಕ ಭೂಪೇಂದ್ರ ಕೈನ್ತೊಲಾ, ವಿಶೇಷವಾಗಿ ಕಥೆ ಹೇಳುವ ಮೂಲಕ ಮಕ್ಕಳನ್ನು ಆಕರ್ಷಿಸುವುದು, ಹೊಸ ಪೀಳಿಗೆಯಲ್ಲಿ ಭಾರತೀಯ ಕಥೆಗಳು, ಮೌಲ್ಯಗಳು ಮತ್ತು ಸಂದೇಶಗಳನ್ನು ಸಾರುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು. ಗ್ರೀನ್ ಗೋಲ್ಡ್ ಅನಿಮೇಷನ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಕಾಮಿಕ್ ಸರಣಿ ಢೋಲಕ್ಪುರದ ಕಾಲ್ಪನಿಕ ಸಾಮ್ರಾಜ್ಯದಲ್ಲಿ ಧೈರ್ಯಶಾಲಿ ಮತ್ತು ಕರುಣಾಳು ಭೀಮನ ಸಾಹಸ ಕಥೆಯನ್ನು ಬಿಂಬಿಸಲಿದೆ. ಭಾರತೀಯ ಸಂಸ್ಕೃತಿ ಮತ್ತು ಜಾನಪದದಿಂದ ಪ್ರೇರೇಪಿತವಾದ ಸ್ನೇಹ, ಧೈರ್ಯ ಮತ್ತು ನೈತಿಕ ಮೌಲ್ಯಗಳನ್ನು ಸಾಕಾರಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು.